ಶ್ರೀರಂಗ ಒಂದು ಕಡೆ ಹೇಳ್ತಾರೆ, ಅಲ್ಲಪ್ಪ ಇವಾಗ ಹಾಡು ಹೇಳ್ತಾರೆ, ಕಂಡಪದ್ಯ ಹೇಳ್ತಾರೆ, ತೀರ್ಕೊಳ್ತಾರೆ ಅವರು, ಸತ್ತೋಗ್ತಾರೆ ಸ್ಟೇಜಲ್ಲಿ. ಒನ್ಸ್ ಮಾಡಿದ್ರು ಮತ್ತೆ ಎದ್ದು ಹಾಡು ಹೇಳ್ಬಿಟ್ಟು ಮತ್ತೆ ಸಾಯ್ತಾರೆ. ಸೊ ಆಡಿಯನ್ಸ್ ಮನ್ಸು ಮಾಡಿದ್ರೆ ಅವನ್ನ ಸಾಯ್ದಂಗೆ ಮಾಡ್ಬೋದು, ಒನ್ಸ್ ಮಾಡಿ ಇಡೀ ರಾತ್ರಿ. ಸೊ ಇದು ಈ ನಾಟಕದಲ್ಲಿ ಸಾವನು ಕೂಡ ಒಂದು ಆಟವೇ, ಯಾರೂ ಸಾಯಿಲ್ಲ ರಂಗದಲ್ಲಿ. ಸಿನಿಮಾದ ಹತ್ರ ನೋಡಿ ಹೀರೋ ಎಷ್ಟೊಂದು ಜನ ನೋಡಾಕ್ಬಿಡ್ತಾರೆ, ನಿಮಗೆ ಅಲ್ಲಿ ಎಲ್ಲಿಂದ ರಕ್ತ ತರ್ತಾರೆ ಗೊತ್ತಿಲ್ಲ, ಅಷ್ಟು ಹಂಚಲಿಕ್ಕೆ ಅದನ್ನು. ಸೊ ಇಡೀ ರಂಗಭೂಮಿಯ ಕೆಲಸ ಏನಂದರೆ ಒಂಥರ ನಾಟಕ ಅಂದರೆ ಸುಳ್ಳು, ಸತ್ಯ ಅಲ್ಲ. ನಾಟಕದಲ್ಲಿ ಇರೋರೆಲ್ಲ ರಾಮನ ಪಾತ್ರ ಹಾಕೋರು ರಾಮ ಖಂಡಿತ ಆಗಿರೋದು. ರಾಮ ಆಗ್ಬಿಟ್ರೆ ಅವ್ನು ರಾಮ ಇಲ್ಲೇ ಪಾತ್ರ ಮಾಡಬೇಕು, ಒಂದು ವೇಷ ಹಾಕಬೇಕು, ರಾಮನ ವೇಷ ಹಾಕಬೇಕು. ಆ ವೇಷ ಹಾಕುವ ರಾಮನ ಗುಣಗಳನ್ನು ಜನರಿಗೆ ತಿಳಿಸ್ಬೇಕು, ಅಥವಾ ರಾವಣನ ಗುಣಗಳನ್ನು ತಿಳಿಸ್ಬೇಕು. ಇದು ನಮ್ಮಂಥ ಆಧುನಿಕರಿಗೆ ಏನು ಸಮಸ್ಯೆ ಅಂದರೆ, ಒಂದು ಪಾತ್ರದ ವಿರುದ್ಧ ಇನ್ನೊಂದು ಪಾತ್ರನ ಮುಖಾಮುಖಿ ಮಾಡಿ ನೋಡ್ತೀವಿ, ಎದುರುಗಳು ಆಪೋಸಿಟ್. ಅಂದರೆ ನಮ್ಮ ಶಿಕ್ಷಣ ಹೇಗಿದೆ ಅಂದರೆ, ಗಂಡಗೆ ಯಾರಪ್ಪ ಆಪೋಸಿಟ್ ಅಂದರೆ ಹೆಂಡತಿ, ಅಪ್ಪನಿಗೆ ಆಪೋಸಿಟ್ ಅಮ್ಮ, ಇವರಿಬ್ಬರು ಆಪೋಸಿಟ್ ಅಂದರೆ ಮಗುಕದ್ದು ಏನಾಗುತ್ತೆ? ಕಪ್ಪಿಗೆ ಬಿಳುಪು ಅಂತೀವಿ, ಪ್ರಕೃತಿಯಲ್ಲಿ ಹಾಕಿಲ್ಲ. ಕಪ್ಪಿದೆ, ಬಿಳಿ ಏನು ಒರಿಜಿನಲ್ ಅಲ್ಲ, 4 ಬಣ್ಣಗಳು ಸೇರಿ ಇವೆಲ್ಲ ಸೇರಿಕೊಂಡಿದ್ದಾವೆ. ಅದನ್ನು ಒಬ್ಬ ಖಳನಾಯಕನನ್ನು ಮತ್ತು ನಾಯಕನನ್ನು ಮಾಡಿ ಅವರಿಬ್ಬರು ಜಗಳವನ್ನು ನಾವು ಹೇಳ್ತಾ ಹೋಗ್ತೀವಿ. ಹಂಗಾರೆ ಪ್ರಜಾಪ್ರಭುತ್ವದಲ್ಲಿ ಖಳನಾಯಕರಾಗತ್ತೆ. ನಾವು 5 ವರ್ಷಕ್ಕೊಂದು ಸರಿ ಓಟಾಗಿ ಗೆಲ್ಲಿಸ್ತೀವಿ. ಅವರೆಲ್ಲ ಜನಪ್ರತಿನಿಧಿಗಳು, ನಾಯಕರಂತೂ ಅಲ್ಲ, ಜನ ಸೇವಕರು ಅಂತ ಹೇಳ್ತಾರೆ. ನೀವು ನೋಡಿ ಅವರೆಲ್ಲ ಎಲೆಕ್ಷನ್ ಬಂದಾಗ ಎಲ್ಲರ ಕೈಗಳು ಹಿಂಗೆ ಇರ್ತವೆ, ಕೈ ಮುಕ್ಕೊಂಡೇ ನಿಂತಿಲ್ಲ ಯಾರೇ ಆದರೂ ಕೂಡ. ಬಟ್ ಒಂದು ಸರಿ ಆದ ತಕ್ಷಣವೇ ಮುಗಿದೋಗ್ತದೆ. ಅಂದರೆ 75 ವರ್ಷ ನಾನು ನೋಡ್ತಾ ಬಂದಿರೋದು, ನಮ್ಮ ರಂಗಭೂಮಿ ಜನರ ಬದುಕಿನ ಕಥನಗಳನ್ನು ಮಾಡ್ತಾ ಇವೆ, ಹೇಳ್ತಾ ಇವೆ. ಸೊ ಎಲ್ಲೋ ಈಗ ಪ್ರಜಾಪ್ರಭುತ್ವ ಹೊಂದಿದಾಗ ಕೂಡ ನಮ್ಮನ್ನೆಲ್ಲ ರೂಪಿಸ್ತಾ ಇರೋದು ಭಾರತದ ಸಂವಿಧಾನ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಂದರೆ ಅದು ನನಗೆ ಹಕ್ಕನ್ನು ಕೊಟ್ಟಿದೆ, ಅದ್ರ ಜೊತೆಗೆ ನನ್ನ ಕರ್ತವ್ಯವನ್ನು ಹೇಳಿದ್ದು. ಇಷ್ಟು ಧೈರ್ಯದಿಂದ ಮಾತಾಡಬೇಕಂದ್ರೆ ನಾವು ಯಾವುದೋ ರಾಜನೋ ಅಥವಾ ಪಾಳೆಗಾರನೋ ಅವನ ಕಾಲದಲ್ಲಿಲ್ಲ. ಸೊ ನಮ್ಮ ಅಭಿಪ್ರಾಯ ಹೇಳೋದು, ಇಲ್ಲಿ ರಾಜನಾದವನಿಗೂ ಪಾಳೆಗಾರನಾದವನಿಗೂ ಶ್ರೀಮಂತ ಉನ್ನತ ಕುಲದವನಾಗಿದ್ರು ಕೂಡ ಒಂದೇ ಓಟ್ ಇರುತ್ತೆ, ಅವ್ರಿಗೇನು 2 ಓಟ್ ಇಲ್ಲ. ಸೊ ಇದನ್ನು ನಾವಿನ್ನ ಭಾರತದಿಂದ ಅರ್ಥ ಮಾಡಿಸ್ತಾರೆ.